ಇದು ಬರೀ ಮ್ಯಾಚ್ ಅಲ್ಲ, ಇದು ಪ್ರತಿಷ್ಠೆಯ ಸಮರ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಫೆಬ್ರವರಿ 15th ಇಂಡಿಯಾ ವರ್ಸಸ್ ಪಾಕಿಸ್ತಾನ್ T20 ವರ್ಲ್ಡ್ ಕಪ್ ಮ್ಯಾಚ್ ಇದೆ. ಶ್ರೀಲಂಕಾದ ಕೊಲಂಬೋದಲ್ಲಿ ಪ್ರೇಮದಾಸ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಮ್ಯಾಚ್ ನಡೀತಾ ಇದೆ. ಎರಡು ಟೀಮ್ಗಳು ಕೂಡ ಚೆನ್ನಾಗಿ ಎರಡು ಮ್ಯಾಚ್ಗಳನ್ನ ಗೆದ್ಕೊಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಪಾಕಿಸ್ತಾನ ನೆದರ್ಲ್ಯಾಂಡ್ ಮೇಲೆ ಸೋಲ್ತಿರೋ ಮ್ಯಾಚ್ನ ಗೆದ್ಬಿಟ್ರು. USA ಕೂಡ ಸ್ಟ್ರಗಲ್ ಮಾಡ್ಕೊಂಡು USA ಮೇಲೆ ಗೆದ್ದರು ಅಂತಲೇ ಹೇಳ್ಬೋದು. ಸೂರ್ಯಕುಮಾರ್ ಯಾದವ್ ಅವರು ಬ್ಲೈಂಡರ್ ಇನ್ನಿಂಗ್ಸ್ ಇರಲಿಲ್ಲ ಅಂತೇಳಿದರೆ ಇಂಡಿಯಾ ಕೂಡ ಮ್ಯಾಚ್ ಕಷ್ಟ ಆಗಿರೋದು. ಈ ಪಿಚ್ಚಲ್ಲಿ ಏನಿದೆ ಅಂತ ಹೇಳಿದ್ರೆ 170 ಸ್ಕೋರ್ ಪ್ಲಸ್ ಹೊಡೆದ್ರೆ ಸಾಕು, ಆರಾಮಾಗಿ ಒಂದು ಟೀಮ್ ಡಿಫೆಂಡ್ ಮಾಡ್ಕೋಬೋದು ಈ ಸ್ಕೋರ್ನ. ಯಾಕಂತ ಹೇಳಿದ್ರೆ ಇಲ್ಲಿ ಸ್ಪಿನ್ನರ್ಸ್ಗಳಿಗೆ ಜಾಸ್ತಿ ಅಸಿಸ್ಟ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಪಾಕಿಸ್ತಾನ ಕಡೆ ಚೆನ್ನಾಗಿ ಸ್ಪಿನ್ನರ್ಸ್ಗಳಿದ್ದಾರೆ. ಶದಾಬ್ ಖಾನ್ ಆಗಿರ್ಬೋದು, ಶಹೀಮ್ ಅಯ್ಯೂಬ್ ಆಗಿರ್ಬೋದು, ಮತ್ತು ನವಾಜ್ ಆಗಿರ್ಬೋದು, ಶದಾಬ್ ಖಾನ್ ಆಗಿರ್ಬೋದು, ಉಸ್ಮಾನ್ ತಾರಿಕ್ ಆಗಿರ್ಬೋದು, ಅಬ್ರಾರ್ ಅಹಮದ್ ಆಗಿರ್ಬೋದು. ಸಖತ್ತಾಗಿರೋ ಸ್ಪಿನ್ ಅಟ್ಯಾಕ್ ಇದೆ ಪಾಕಿಸ್ತಾನದಲ್ಲಿ. ಈ ಮ್ಯಾಚ್ ಈಸಿ ಇರಲ್ಲ ಇಂಡಿಯಾಗೆ, ಆದರೂ ಇಂಡಿಯಾನೇ ಗೆಲ್ತಾರೆ, ಟೆನ್ಷನ್ ತಗೋಬೇಡಿ. ಮತ್ತು ಇಂಡಿಯಾ ಕಡೆ 3 ಜನ ಫಾಸ್ಟ್ ಬೌಲರ್ ಆಡ್ತಾ ಇದ್ದಾರೆ: ಹಾರ್ದಿಕ್ ಪಾಂಡ್ಯ, ಹರ್ಷದೀಪ್ ಸಿಂಗ್ ಹಾಗೂ ಜಸ್ಪ್ರೀತ್ ಬುಮ್ರಾ ಅವರು. ಈ ಮ್ಯಾಚ್ ಹರ್ಷದೀಪ್ ಸಿಂಗ್ಗೆ ಸ್ವಲ್ಪ ಬ್ರೇಕ್ ಕೊಟ್ಟು ಕುಲ್ದೀಪ್ ಯಾದವ್ ಆಡಿಸಿದ್ರೆ ನಾವು 4 ಸ್ಪಿನ್ನರ್ ಆಗುತ್ತೆ. ಹಾಗಾಗಿ ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ ಮತ್ತು ಅಭಿಷೇಕ್ ಶರ್ಮಾ ಮತ್ತು ವಾಷಿಂಗ್ಟನ್ ಸುಂದರ್ ಕೂಡ ಇದ್ದಾರೆ. ಬೇಕಾದ್ರೆ ಅವ್ರನ್ನೂ ಹಾಕೋಬೋದು ನೀವು. ಬ್ಯಾಟಿಂಗ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಕುಲ್ದೀಪ್ ಯಾದವ್ಗಿಂತ. ಬ್ಯಾಟಿಂಗಲ್ಲಿ ಕೇಪಬಲ್ ಆಗಿದ್ದಾರೆ ವಾಷಿಂಗ್ಟನ್ ಸುಂದರ್ ಅವರು. ಈ ಮ್ಯಾಚ್ ಅಷ್ಟು ಈಸಿ ಇರಲ್ಲ ಗುರು. ಎರಡು ಟೀಮ್ಗಳು ಸಖತ್ತಾಗಿ ಕಾಂಪೀಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ಉಸ್ಮಾನ್ ತಾರಿಕ್ ಅಂತ ಒಬ್ಬ ಬೌಲರ್ ಇದ್ದಾರೆ. ಅವರು ಈ ಸ್ವಲ್ಪ ಇಲ್ಲಿಗಲ್ ಆ್ಯಕ್ಷನ್ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ಆಫ್ ಬ್ರೇಕ್ ಮಾಡ್ತಾರೆ ಅವರು, ಆದರೆ ಸ್ವಲ್ಪ ಒಂದು 2 ಸೆಕೆಂಡು ಸ್ಟಾಪ್ ಆಗಿಬಿಟ್ಟು ಆಗ್ತಾಯಿದ್ದಾರೆ. ಅದರಿಂದ ಸ್ವಲ್ಪ ಬ್ಯಾಟ್ಸ್ಮನ್ಗಳಿಗೆ ಕನ್ಫ್ಯೂಸ್ ಆಗಿ ಅವನ್ನ ರೀಡ್ ಮಾಡೋಕ್ಕಾಗದೆ ಬೇಗ ಶಾರ್ಟ್ಗೆ ಹರಿ ಆಗಿಬಿಟ್ಟು ಹೊಡೆದ್ಬಿಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದರಿಂದ ಬ್ಯಾಟ್ಸ್ಮನ್ಗಳಿಗೆ ಅಷ್ಟು ಈಸಿ ಇರಲ್ಲ ಈ ಪಿಚ್ಚಲ್ಲಿ. ಬೌಂಡ್ರಿ 4ಗಳೇ ಜಾಸ್ತಿ ಬರುತ್ತೆ ಹೊರತು 6ಗಳು ಜಾಸ್ತಿ ಬರೋದಿಲ್ಲ. ಯಾಕಂತ ಹೇಳಿದ್ರೆ ದೊಡ್ಡ ಬೌಂಡ್ರಿ ಇದು ಪ್ರೇಮದಾಸ ಕ್ರಿಕೆಟ್ ಸ್ಟೇಡಿಯಮ್ಮು. ಅಷ್ಟು ಈಸಿ ಇರಲ್ಲ ಬ್ಯಾಟ್ಸ್ಮನ್ಗಳಿಗೆ. ಇಲ್ಲಿ ಬೌಲರ್ಸ್ಗಳು, ಅದರಲ್ಲೂ ಸ್ಪಿನ್ನರ್ಸ್ಗಳು ಜಾಸ್ತಿ ಡಾಮಿನೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಮ್ಯಾಚ್ ಸಂಜು ಸ್ಯಾಮ್ಸನ್ ಅವರು ಆಡಿಸೋದಿಲ್ಲ. ಯಾಕಂತ ಹೇಳಿದ್ರೆ ಅಭಿಷೇಕ್ ಶರ್ಮಾ ಅವರು ಫಿಟ್ನೆಸ್ ಆಗಿ ಕ್ಲಿಯರ್ ಮಾಡಿ ಬಂದಿದ್ದಾರೆ ಅಂತ ಹೇಳ್ಬೋದು. ಈ ಮ್ಯಾಚ್ ಅವರೇ ಆಡ್ತಾರೆ. ಅಭಿಷೇಕ್ ಶರ್ಮಾ ಅವ್ರು ಬಂದಿರೋದು ನಮಗೆ ದೊಡ್ಡ ಬಲ ಅಂತಲೇ ಹೇಳ್ಬೋದು. ಹರ್ಷದೀಪ್ ಸಿಂಗ್ ಏನೂ ಮಾಡೋಕ್ಕಾಗೋದಿಲ್ಲ, ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದಾರೆ. ಅವ್ರಿಗೇನು ನಾವು ಕುಣಿಸ್ಬಿಡ್ತಾ ಇಲ್ಲ, ಅವ್ರಿಗೆ ಬ್ರೇಕ್ ಕೊಡ್ತಾ ಇರೋ ಅಂತ ಹೇಳ್ಬೋದು. ಡ್ರಾಪ್ ಮಾಡ್ತಾ ಇಲ್ಲ ಹರ್ಷದೀಪ್ ಸಿಂಗ್ ಅವ್ರನ್ನ. ಅವ್ರು ಚೆನ್ನಾಗಿ ಕಾಂಟ್ರಿಬ್ಯೂಟ್ T20ಲಿ 100 ವಿಕೆಟ್ ತೆಗೆದಿದ್ದಾರೆ ಗುರು. ಸುಮ್ಮನೆ ಕುಣಿಸೋಕ್ಕಾಗತ್ತಾ? ಕಂಡೀಷನ್ಸ್ದು ಅಷ್ಟೊಂದು ಫೇವರ್ ಆಗಿಲ್ಲ ಫಾಸ್ಟ್ ಬೌಲರ್ಗಳಿಗೆ. ಸ್ಪಿನ್ನರ್ಗಳಿಗೆ ಜಾಸ್ತಿ ಅಸಿಸ್ಟ್ ಇರೋ ಕಾರಣದಿಂದ ಮತ್ತು ಅಕ್ಷರ್ ಪಟೇಲ್ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ದಾರೆ. ಲಾಸ್ಟ್ ಮ್ಯಾಚ್ 2 ವಿಕೆಟ್ ತೊಗೊಂಡ್ರು. ಮತ್ತು ಇಲ್ಲಿ ಟಾಪ್ ಆರ್ಡರ್ ಸ್ವಲ್ಪ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಅವರು. ಅದಾದಮೇಲೆ ತಿಲಕ್ ವರ್ಮಾ ಅವರು ಅಷ್ಟೊಂದು ಕನ್ವಿನ್ಸಿಂಗಾಗಿ ಕಾಣಲಿಲ್ಲ. ಸೂರ್ಯಕುಮಾರ್ ಯಾದವ್ ಮತ್ತು ಫಸ್ಟ್ ಮ್ಯಾಚಲ್ಲಿ USA ಮ್ಯಾಚ್ ಚೆನ್ನಾಗಿ ಆಡಿದ್ರು ಬಿಟ್ರೆ ಅಷ್ಟೊಂದೇನು ಸೆಕೆಂಡ್ ಮ್ಯಾಚ್ ಸ್ಟಂಪ್ ಔಟ್ ಆಗೋದ್ರು. ಇನ್ನು ಶಿವಮ್ ದುಬೆ ಅವರು ಚೆನ್ನಾಗಿ ಟಚ್ಚಲ್ಲಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರು ಕೇಳಲೇಬೇಡಿ. ಹಾರ್ದಿಕ್ ಪಾಂಡ್ಯ ಅಂತ ಜೆನ್ಯೂನ್ ಬ್ಯಾಟ್ಸ್ಮನ್ ಹಾಗೂ ಜೆನ್ಯೂನ್ ಬೌಲರ್ ಅಂತ ಹೇಳ್ಬೋದು. ಇಂಡಿಯಾಗೆ ಕಪಿಲ್ ದೇವ್ ಆದಮೇಲೆ ಈ ರೀತಿ ಸರ್ವ್ ಮಾಡ್ತಾ ಇರೋದು ಹಾರ್ದಿಕ್ ಪಾಂಡ್ಯ ಅಂತಲೇ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಆದಮೇಲೆ ಯಾರು ಅಂತ ಕೇಳಿದ್ರೆ ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಈಗಿನ ಸಿಚುವೇಶನ್ ನೋಡಿದ್ರೆ ಹಾರ್ದಿಕ್ ಪಾಂಡ್ಯ ಅಂತ ಬೌಲರು ಮತ್ತು ಬ್ಯಾಟ್ಸ್ಮನು, ಫೀಲ್ಡಲ್ಲೂ ಕೂಡ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡುವಂಥ ಕೇಪಬಿಲಿಟಿ ಇರೋದು ಹಾರ್ದಿಕ್ ಪಾಂಡ್ಯ ಒಬ್ಬರಿಗೆ ಈ ಟೀಮಲ್ಲಿ. ಮತ್ತು ಇನ್ನು ರಿಂಕು ಸಿಂಗ್ ಕೂಡ ಅಷ್ಟೊಂದೇನೋ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ಮತ್ತು ಅಕ್ಷರ್ ಪಟೇಲ್, ನಮ್ಮದು ಬ್ಯಾಟಿಂಗ್ ಡೆಪ್ತ್ ಕೂಡ ಚೆನ್ನಾಗಿದೆ. ಅಲ್ಲಿ ಪಾಕಿಸ್ತಾನದಲ್ಲಿ ಮೇಯ್ನ್ ಏನು ಅಂತ ಸ್ಟಾರ್ಟಿಂಗ್ ಓಪನಿಂಗ್ ಪೇರ್ ಆದಂಥ ಶಹೀಮ್ ಅಯ್ಯೂಬ್ ಹಾಗೂ ಮತ್ತು ಫರಾನ್ ಅವರು ಇನ್ಫ್ಯಾಕ್ಟು ಸಖತ್ತಾಗಿ ಆಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿದ್ದಾರೆ. ಶಹೀಮ್ ಅಯ್ಯೂಬ್ ಅವ್ರಿಗಿಂತಲೇ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾಯಿದ್ದಾರೆ. ಅವ್ರ ಕ್ಯಾಪ್ಟನ್ ಆದಂಥ ಸಲ್ಮಾನ್ ಅಲಿ ಆಗ ಕೂಡ ಅಷ್ಟೊಂದೇನು ಫಾರ್ಮಲ್ಲಿಲ್ಲ. ಬಾಬರ್ ಆಜಮ್ ಅವರು ಲಾಸ್ಟ್ ಮ್ಯಾಚು ಟೆಸ್ಟ್ ಆಡೋದನ್ನ ಬಿಟ್ಟು T20 ಆಡಿದ್ರು ಅಂತಲೇ ಹೇಳ್ಬೋದು. 40+ ಸ್ಕೋರ್ ಮಾಡಿದ್ರು ಒಂದು 26 ಬಾಲಲ್ಲಿ. ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಇನ್ನು ಅವ್ರ ಕಡೆ ಶದಾಬ್ ಖಾನ್ ಆಲ್ರೌಂಡರ್ ಅಂತ ಇದ್ದಾರೆ. ಅವರು ಕೂಡ ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಹೊಡೆದ್ರು. ಒಂದು 15 ಬಾಲಲ್ಲಿ 30+ ಸ್ಕೋರ್ ಮಾಡಿದ್ರು. ನವಾಜ್ ಅವರು ಬೌಲಿಂಗ್ ಮಾಡ್ತಾಯಿದ್ದಾರೆ, ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಈ ಮ್ಯಾಚ್ ಅಷ್ಟು ಈಸಿ ಇರಲ್ಲ ಅಂತ ಹೇಳ್ಬೋದು. ಎರಡು ಟೀಮ್ಗಳು ಹೈ ವೋಲ್ಟೇಜ್ ಮ್ಯಾಚ್ ಇದು. ಇನ್ಫ್ಯಾಕ್ಟ್ ಇದು ಮ್ಯಾಚಲ್ಲಾಗಿರ್ಬೋದು ಮತ್ತು ರೆವಿನ್ಯೂ ಜನ್ರೇಟ್ ವಿಷಯದಲ್ಲಾಗಿರ್ಬೋದು, ಎಲ್ಲದರಲ್ಲೂ ಗುರು ಹೈ ಕ್ಲಾಸ್ ಮ್ಯಾಚ್ ಇದು ಮಾತ್ರ. ಈ ಮ್ಯಾಚ್ ನಡೆಯಲ್ಲ ಅಂದರೆ ಸಖತ್ ಲಾಸ್ ಆಗೋಗುತ್ತೆ ICC ಮತ್ತು ಶ್ರೀಲಂಕಾದವ್ರಿಗಾಗಿರ್ಬೋದು, PCBಗಾಗಿರ್ಬೋದು. ICC ಅವ್ರಿಗಂತೂ ದೊಡ್ಡ ಲಾಸ್ಟು. ಬ್ರಾಡ್ಕಾಸ್ಟರ್ಗಂತೂ ಒಂದು ಅಡ್ವರ್ಟೈಸ್ಮೆಂಟ್ಗೆ ಬೇಜಾನ್ ದುಡ್ಡು ಈ ಮ್ಯಾಚಲ್ಲಿ ರೆವೆನ್ಯೂ ಜನ್ರೇಟ್ ಆಗುತ್ತೆ. ಹಾಗಾಗಿ ಮ್ಯಾಚ್ ನಡೀತಾ ಇರೋದು ಎಲ್ಲ ಕಡೆಯಿಂದನೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಮ್ಯಾಚ್ ಅಷ್ಟು ಈಸಿ ಇರಲ್ಲ. ಸೂರ್ಯಕುಮಾರ್ ಯಾದವ್ ಹಾಗೂ ಸಲ್ಮಾನ್ ಅಲಿ ಆಗ ಅವರು ಕ್ಯಾಪ್ಟನ್ನು. ಈ ಸೂರ್ಯಕುಮಾರ್ ಯಾದವ್ ಟಚ್ಚಲ್ಲಿದ್ದಾರೆ. ನ್ಯೂಜಿಲೆಂಡ್ ಸೀರೀಸಿಂದ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಅಭಿಷೇಕ್ ಶರ್ಮಾ ಇವರು ಫ್ರೆಶ್ ಆಗಿ ಬಂದಿರೋದ್ರಿಂದ ಫಸ್ಟ್ ಮ್ಯಾಚ್ ಆಡಿದ್ರು ಅವರು. ಸೆಕೆಂಡ್ ಮ್ಯಾಚು ಅವ್ರಿಗೆ ಸ್ಟಮಕ್ ಇಶ್ಯೂ ಆಗಿರೋ ಕಾರಣದಿಂದ ಅವ್ರು ಸೆಕೆಂಡ್ ಮ್ಯಾಚ್ ಆಡಲಿಲ್ಲ. ಹಾಗಾಗಿ ಈ ಮ್ಯಾಚ್ ಆಡ್ತಾಯಿದ್ದಾರೆ ಅಭಿಷೇಕ್ ಶರ್ಮಾ ಅವರು. ಆದ್ದರಿಂದ ಅವ್ರು ಈ ಮ್ಯಾಚ್ ಆಡ್ತಾರೆ, ಚೆನ್ನಾಗಿ ಆಡಲಿ ಅಂತ ಹೇಳ್ಬೋದು. ಇಶಾನ್ ಕಿಶನ್ ಅಂತೂ ಬೆಂಕಿ ಫಾರ್ಮಲ್ಲಿದ್ದಾರೆ. ಲಾಸ್ಟ್ ಮ್ಯಾಚಲ್ಲಿ ಲಾಸ್ಟ್ 24 ಬಾಲ್ಗಳಲ್ಲಿ ಬಂದಿದೆ 25 ರನ್ಗಳು. ಅದು ಅಷ್ಟೊಂದು ಕನ್ವಿನ್ಸಿಂಗಾಗಿ ಅನಿಸ್ಲಿಲ್ಲ. ಹೌದು, ಬೌಲಿಂಗ್ ಸಖತ್ತಾಗಿ ಮಾಡಿದ್ರು. ಬೌಲಿಂಗ್ ಅಂತೂ
ಕೇಳಂಗೆ ಇಲ್ಲ, ಟಾಪ್ ನಾಚ್ ಆಗಿದೆ ನಮ್ಮ ಇಂಡಿಯಾ ಬೌಲಿಂಗು. ಪಾಕಿಸ್ತಾನ ಕೂಡ ಬೌಲಿಂಗ್ ಅಷ್ಟೇ ಚೆನ್ನಾಗಿದೆ. ಶಾಹಿನ್ ಅಫ್ರಿದಿ ಆಗಿರ್ಬೋದು, ಅವ್ರ ಕಡೆ ಸ್ಪಿನ್ನರ್ಸ್ಗಳೇ ಇದ್ದಾರೆ ಗುರು. ಅಬ್ರಾರ್ ಅಹಮದ್ ಆಗಿರೋ 5 ಜನ ಸ್ಪಿನ್ನರ್ಸ್ ಆಡ್ತಿದ್ದಾರೆ. ನಾವು 4 ಜನ ಸ್ಪಿನ್ನರ್ಸ್ ಇಟ್ಕೊಂಡು ಹೋದ್ರೆ ಸಾಕು. ವರುಣ್ ಚಕ್ರವರ್ತಿ ವರ್ಲ್ಡಲ್ಲಿ ಟಾಪ್ ನಂಬರ್ T20 ಬೌಲರ್ ಅವರು. T20 ಐಯಲ್ಲಿ ನಂಬರ್ 1 ಬೌಲರ್ ಆಗಿರೋದು ಅಷ್ಟು ಈಸಿ ಅಲ್ಲ. ನಮ್ಮ ಇಂಡಿಯಾಗೆ ಸಿಕ್ಕಿರುವಂಥ ಒಂದು ಜೆಮ್ ಅಂತಲೇ ಹೇಳೋದು ವರುಣ್ ಚಕ್ರವರ್ತಿ ಅವರು. ಆಫ್ಟರ್ 2024 ವರ್ಲ್ಡ್ ಕಪ್ಪಲ್ಲಿ ಆಲ್ಮೋಸ್ಟ್ 64 ವಿಕೆಟ್ನ ತೆಗೆದಿದ್ದಾರೆ. ಸೆಕೆಂಡ್ ನಮ್ಮ RCB ಬೌಲರ್ ಆದಂಥ ಜೋಕಬ್ ಡಫಿ ಅವರಿದ್ದಾರೆ. ಹಾಗಾಗಿ ಈ ಮ್ಯಾಚ್ ಅಷ್ಟು ಈಸಿ ಇರಲ್ಲ, ಫುಲ್ ಕಾಂಪಿಟೇಷನ್ ಇರುತ್ತೆ ಅಂತಲೇ ಹೇಳ್ಬೋದು. ಆದರೂ ಈ ಮ್ಯಾಚ್ನ ಇಂಡಿಯಾ ಗೆಲ್ಲುತ್ತೆ ಅಂತ ಅನಿಸ್ತಿದೆ. ಇಂಡಿಯಾದವರು ಯಾಕಂದರೆ ಕಂಪೇರ್ ಮಾಡಿ ನೋಡಿದ್ರೆ ಇಂಡಿಯಾದವರು ಚೆನ್ನಾಗಿದೆ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು. ಇಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಸಖತ್ತು ಕ್ರೂಷಿಯಲ್ ಆಗ್ತಾರೆ ಅಂತ ಹೇಳ್ಬೋದು. ಕ್ರೂಷಿಯಲ್ ರೋಲ್ನ ನಿಭಾಯಿಸ್ತಾರೆ ಜಸ್ಪ್ರೀತ್ ಬುಮ್ರಾ ಅವರು. ಜಸ್ಪ್ರೀತ್ ಬುಮ್ರಾ ಅವರಿಗೆ ಹೊಡೆಯೋದು ಅಷ್ಟು ಈಸಿ ಇರಲ್ಲ. ಲಾಸ್ಟ್ 2024 ವರ್ಲ್ಡ್ ಕಪ್ಪಲ್ಲೂ ಕೂಡ ಸಖತ್ತಾಗಿ 120 ಸ್ಕೋರ್ನೇನು ಡಿಫೆಂಡ್ ಮಾಡಿದರು ನಮ್ಮ ಜಸ್ಪ್ರೀತ್ ಬುಮ್ರಾ ಅವರು. ಸಖತ್ತಾಗಿ ಮ್ಯಾಚ್ಗಳನ್ನ ಆಡಿ ಜಸ್ಪ್ರೀತ್ ಬುಮ್ರಾ ಅವರು ಗೆಲ್ಲಿಸಿದ್ದಾರೆ. ಹಾಗಾಗಿ ಹರ್ದೀಪ್ ಸಿಂಗ್ ಕೂಡ ಲಾಸ್ಟ್ T20 ವರ್ಲ್ಡ್ ಕಪ್ಪಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದರು ನಮ್ಮ ಇಂಡಿಯಾಗೆ. ಇನ್ಫ್ಯಾಕ್ಟ್ ಕುಲ್ದೀಪ್ ಯಾದವ್ ಅವರು ಪಾಕಿಸ್ತಾನ ಎದುರುಗಡೆ ಯಾವಾಗಾರ ನೋಡಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕುಲ್ದೀಪ್ ಯಾದವ್ ಅವರು ಆಲ್ಮೋಸ್ಟ್ ಅವ್ರಿಗೆ ಅಷ್ಟೊಂದು ಎಕಾನಮಿನೂ ಜಾಸ್ತಿ ಇಲ್ಲ ಮತ್ತು ಆ್ಯಾವ್ರೇಜು ಕೂಡ ಕಮ್ಮಿ ಇದೆ. ಪಾಕಿಸ್ತಾನ ಎದುರುಗಡೆ ಯಾವತ್ತೂ ಕುಲ್ದೀಪ್ ಯಾದವ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಬೂಮ್ರಾ ಅವರು ಇಲ್ಲಿ ಎಕ್ಸ್ಪೆಕ್ಟರ್ ಆಗ್ತಾರೆ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಎಕ್ಸ್ಪೆಕ್ಟರ್ ಆಗ್ತಾರೆ ನಮ್ಮ ಟೀಮ್ ಇಂಡಿಯಾಗೆ. ಈ ಮ್ಯಾಚ್ನ ಇಂಡಿಯಾ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.